Hello viewers, today we start a 5th standard lesson Shabale. Warm up activity. Task A. Rearrange the following words in the correct order to form meaningful sentence. R. Being, animal, living. Animals are living being. This is the correct answer. Us, animals feel also like. Animals also feel like us. Useful, us, to, are animals. Animals are useful to us. B. Task B. How do you think that a cow is useful animal? Discuss with your partner. ಸೊ ಇವಾಗ ಈ ಲೆಸನನ್ನು ಸ್ಟಾರ್ಟ್ ಮಾಡೋಣ. ಲೆಸನ್ನ 5th ಸ್ಟ್ಯಾಂಡರ್ಡ್ ಲೆಸನ್ ಆಗಿದೆ. ಶಬಲೆ ಅಂತ ಲೆಸನ್ ನೇಮ್. ಶಬಲೆ ಆರ್ ಶಬಲ. ಒನ್ಸ್ ದೇರ್ ವಾಸ್ ಎ ಸೇಜ್ ಹೂಸ್ ನೇಮ್ ವಾಸ್ ವಶಿಷ್ಠ. He lived in a forest. Vashishta had a cow by name Shabale, also known as Nandini, daughter of Kamadhenu, the heavenly cow. Whenever Vashishta asked her for anything such as food, drink or clothes, she would give them to him. Both of them lived happily in the forest. Once there was a sage whose name was Vashishta. ಸೇಜ್ ಅಂದರೆ ಋಷಿಗಳು. ಒಂದು ಊರಲ್ಲಿ ಋಷಿಗಳು ಇದ್ರಂತೆ. ಅವ್ರ ನೇಮ್ ವಶಿಷ್ಠ ಅಂತ ಹೇಳಿಬಿಟ್ಟು. ಹಿ ಲಿವ್ಡ್ ಇನ್ ಎ ಫಾರೆಸ್ಟ್. ಒಂದು ಫಾರೆಸ್ಟಲ್ಲಿ, ಒಂದು ಜಂಗಲಲ್ಲಿ, ಒಂದು ಕಾಡಲ್ಲಿ ಅವರು ವಾಸವಾಗಿದ್ರಂತೆ. ವಶಿಷ್ಠ ಹ್ಯಾಡ್ ಎ ಕೌ ಬೈ ನೇಮ್ ಶಬಲೆ. ವಶಿಷ್ಠ ಋಷಿ ಹತ್ರ ಒಂದು ಕೌ ಇತ್ತಂತೆ, ಅಂದರೆ ಹಸು ಇತ್ತಂತೆ. ಆ ನೇಮ್ ಹೆಸರು ಶಬಲೆ ಅಂತ ಆಗಿತ್ತು. ಆಲ್ಸೋ ನೋನ್ ಆಸ್ ನಂದಿನಿ ಅಂತಲೂ ಕರೀತಾ ಇದ್ರು ಆ ಕೌಗೆ. ಡಾಟರ್ ಆಫ್ ಕಾಮಧೇನು ಆ್ಯಂಡ್ ಹೆವನ್ಲಿ ಬಾಡೀಸ್. ದೇವರಿಂದ ಅದು ಕೌ ಆಗಿತ್ತು, ಹೆವನ್ಲಿ ಕೌ ಆಗಿತ್ತು ಅದು. ವೆನ್ಎವರ್ ವಶಿಷ್ಠ ಆಸ್ಕ್ಡ್ ಫಾರ್ ಎನಿಥಿಂಗ್ ಸಚ್ ಆಸ್ ಫುಡ್, ಡ್ರಿಂಕ್, ಕ್ಲೋತ್ಸ್, ಶಿ ವುಡ್ ಗಿವ್ ದೆಮ್ ಟು ಹಿಮ್. ವಶಿಷ್ಠಗೆ ಏನು ಕೇಳಿದ್ರು ಅದು ನಮಗೆ ಕೊಡ್ತಾಯಿತ್ತು. ಫುಡ್ ಕೇಳಿದ್ರು ಕೊಡ್ತಾಯಿತ್ತು, ಡ್ರಿಂಕ್ಸ್ ಕೇಳಿದ್ರು ಕೊಡ್ತಾಯಿತ್ತು. ಊಟ ಬೇಕಾ, ಬಟ್ಟೆ ಬೇಕಾ, ಏನು ಬೇಕಿದ್ರೂ ವಶಿಷ್ಠ ಹಸು ಏನಿದೆ ಅದು ನಮಗೆ ಕೊಡ್ತಾಯಿತ್ತು. ಬೋತ್ ಆಫ್ ದೆಮ್ ಲಿವ್ಡ್ ಹ್ಯಾಪಿಲಿ ಇನ್ ದ ಫಾರೆಸ್ಟ್. ಋಷಿ ಮತ್ತು ಕೌ ಅಂದರೆ ಹಸು ಇಬ್ಬರೂ ಫಾರೆಸ್ಟಲ್ಲಿ ಅಂದರೆ ಕಾಡಲ್ಲಿ ವಾಸವಾಗಿದ್ದರು. ಹ್ಯಾಪಿಯಾಗಿ ವಾಸವಾಗಿದ್ದರು, ಖುಷಿಯಾಗಿ ಇದ್ದರು. ಸೊ ವಿವರ್ಸ್, ವಿ ಕ್ಯಾನ್ ಸಿ ದಿಸ್ ಈಸ್ ಎ ಫಾರೆಸ್ಟ್. ವಿ ಕ್ಯಾನ್ ಅಬ್ಸರ್ವ್ ದಿಸ್ ಫಾರೆಸ್ಟ್. ಕಮ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. ಒನ್ ಡೇ ಕೌಶಿಕ, ಎ ಪವರ್ಫುಲ್ ಕಿಂಗ್ and his soldiers come to the forest. They were hunting. They saw a small hut and decided to rest there for some times. ಒಂದು ದಿವಸ ಕೌಶಿಕ ಅಂತ ಒಂದು ಕಿಂಗ್, ರಾಜ, ಅವರು ಏನು ಮಾಡಿದ್ರಂತೆ, ತನ್ನ ಸೋಲ್ಜರ್ಸ್ ಜೊತೆ ಅಂದರೆ ಸಿಪಾಯಿಗಳ ಜೊತೆ ಫಾರೆಸ್ಟಿಗೆ ಬಂದ್ರಂತೆ, ಕಾಡಿಗೆ ಬಂದರು. ದೇ ವರ್ ಹಂಟಿಂಗ್. They saw a small hut to decided to rest there for some times. ಅವರು ಅಲ್ಲಿ ಬೇಟೆಯನ್ನು ಆಡೋದಿಕ್ಕೆ ಬಂದಿದ್ರಂತೆ. ಅವರು ಅಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟನ್ನ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರು. ರೆಸ್ಟ್ ಮಾಡ್ತಾ ಇರಬೇಕಾದ್ರೆ ಒಂದು ಹಟ್ಟನ್ನು ನೋಡಿದ್ರು, ಅಂದರೆ ಗುಡಿಸ್ಲನ್ನು ನೋಡಿದ್ರು. ಗುಡಿಸ್ಲ ಹತ್ರ ಹೋಗಿ ನಾವು ರೆಸ್ಟ್ ತಗೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಡಿಸೈಡ್ ಮಾಡಿದ್ರು. ವೆನ್ ದೇ ಕಮ್ ನಿಯರ್ ದ ಹಟ್, ವಶಿಷ್ಠ ಗ್ರೀಟೆಡ್ ಕೌಶಿಕ ಆ್ಯಂಡ್ ಹಿಸ್ ಮ್ಯಾನ್. ಅವರು ಹಟ್ ಹತ್ರ, ಗುಡಿಸ್ಲ ಹತ್ರಕ್ಕೆ ಬಂದಾಗ ವಶಿಷ್ಠ ಗ್ರೀಟೆಡ್ ಅಂದರೆ ತಪ್ಕೊಳ್ಳೋದು, ಗ್ರೀಟೆಡ್ ಮಾಡಿ ಅವರಿಗೆ ಆಹ್ವಾನ ಮಾಡಿಸಿದ್ರು.
ಅಂದರೆ ವೆಲ್ಕಮ್ ಮಾಡಿಸಿದ್ರು. ಹೀ ಪ್ರೇಡ್ ಟು ಶಬಲೆ ಟು ಗಿವ್ ಹೀಸ್ ಗೆಸ್ಟ್ ಎ ಟೇಸ್ಟಿ ಮೀಲ್. ಅದಾದಮೇಲೆ ಸೇಜ್ ಏನಿದ್ರು, ಋಷಿಗಳು ಏನಿದ್ರು, ಶಬಲೆಗೆ ಅಂದರೆ ಕೌಗೆ ಏನು ಮಾಡಿದ್ರು, ಗೆಸ್ಟಿಗೆ ಚೆನ್ನಾಗಿರೋದು ಫುಡ್ಡನ್ನು ನೀನು ರೆಡಿ ಮಾಡು, ಕೊಡು ಅಂತ ಪ್ರೇ ಮಾಡಿದ್ರು. ಟೇಸ್ಟಿ ಮೀಲ್ ಅಂದರೆ ಫುಡ್. ಇನ್ ಮಿನಿಟ್ಸ್ ಶಬಲೆ ಗೇವ್ ದೆಮ್ ಎ ಟೇಸ್ಟಿ ಮೀಲ್. ಒಂದೇ ಮಿನಿಟಲ್ಲಿ ಶಬಲೆ ಕೌ ಏನಿತ್ತು ಅದು ಟೇಸ್ಟಿ ಮೀಲನ್ನು ಕೊಡ್ತು. ಕೌಶಿಕ ವಾಸ್ ಇಂಪ್ರೆಸ್ಡ್ ಬೈ ಶಬಲೆ's ಸ್ಪೆಷಲ್ ಗಿಫ್ಟ್. ಕೌಶಿಕ ರಾಜ ಏನಿದ್ದ ಅದು ನೋಡಿಬಿಟ್ಟು ಇಂಪ್ರೆಸ್ ಆದ, ಅಂದರೆ ಅದ್ರ ಬಗ್ಗೆ ತುಂಬ ಒಳ್ಳೆ ವಿಚಾರವನ್ನು ತಂದ. ಶಬಲೆ's ಸ್ಪೆಷಲ್ ಗಿಫ್ಟ್ ತುಂಬ ಚೆನ್ನಾಗಿದೆಯಲ್ಲ ಅಂತ ಖುಷಿಪಟ್ಟ. He wanted to take ಶಬಲೆ ಟು ಹಿಸ್ ಪ್ಯಾಲೇಸ್. ರಾಜ ಏನು ಮಾಡ್ದ, ನನಗೆ ಶಬಲೆ ಬೇಕು, ಆ ಹಸು ನನಗೆ ಬೇಕು, ನಾನು ಇದನ್ನು ನನ್ನ ಪ್ಯಾಲೇಸಿಗೆ, ಅರಮನೆಗೆ ತಗೊಂಡೋಗ್ತೀನಿ ಅಂತ ಹೇಳ್ದ. ಸೊ ಕೌಶಿಕ ಆಸ್ಕ್ಡ್ ವಶಿಷ್ಠ ಟು ಗಿವ್ ಶಬಲೆ ಟು ಹಿಮ್ ಇನ್ ಎಕ್ಸ್ಚೇಂಜ್ ಫಾರ್ 10,000 ಕೌಸ್. ಕೌಶಿಕ ರಾಜ ಏನು ಮಾಡ್ದ, ವಸಿಷ್ಠ ಅಂದರೆ ಋಷಿಗಳಿಗೆ, ನಾನು ನಿಮಗೆ 10,000 ಕೌಸ್ 10,000 ಹಸುಗಳನ್ನು ಕೊಡ್ತೀನಿ, ನೀವು ಇದು ಶಬಲೆನ ನನಗೆ ಕೊಡಿ ಅಂತ ಕೇಳ್ದ. ಕಮ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. ಬಟ್ ವಶಿಷ್ಠ ರೆಫ್ಯೂಸ್ಡ್. ಕೌಶಿಕ ಈವನ್ ಆಫರ್ಡ್ ಹಿಸ್ ಎಂಟೈರ್ ಕಿಂಗ್ಡಮ್ ಆ್ಯಂಡ್ ಆಸ್ಕ್ಡ್ ಫಾರ್ ಶಬಲೆ. ಬಟ್ ವಶಿಷ್ಠ ಸ್ಟಿಲ್ ರೆಫ್ಯೂಸ್ಡ್. He said, Shabale belongs to the god and goddesses and she should not be misused. ವಶಿಷ್ಠ ಸೇಜ್ ಏನು ಮಾಡಿದ್ರು, ಋಷಿಗಳು ರೆಫ್ಯೂಸ್ ಮಾಡಿದ್ರು, ಅಂದರೆ ನಿರಾಕರಿಸಿದ್ರು. ನಾನು ಶಬಲೆನ ಕೊಡೋದಿಲ್ಲ, ಅಂದರೆ ಕೌನ ನಾನು ಕೊಡೋದಿಲ್ಲ ಅಂತ ವಶಿಷ್ಠ ಋಷಿಗಳು ಹೇಳಿದ್ರು. ಕೌಶಿಕ ರಾಜ ಏನಿದ್ರು, ಈವನ್ ಆಫರ್ಡ್, ರಾಜ ಏನಿದ್ರು ಅವರು ತನ್ನ ಸಾಮ್ರಾಜ್ಯವನ್ನೇ ಕೊಡ್ತೀನಿ, ನೀನು ನನಗೆ ಶಬಲೆ ಕೊಡಿ, ಅದ್ರ ಬದಲು ಶಬಲೆ ಕೊಡಿ ಅಂತ ಕೇಳಿದ್ರು. ಕಿಂಗ್ಡಮ್ ಅಂದರೆ ಸಾಮ್ರಾಜ್ಯ. ಬಟ್ ವಶಿಷ್ಠ ಸ್ಟಿಲ್ ರೆಫ್ಯೂಸ್ಡ್. ಗುರುಗಳು ಏನು ಮಾಡಿದ್ರು ಅಂದರೆ, ಸೇಜ್ ಏನು ಮಾಡಿದ್ರು, ಋಷಿಗಳು ತಿರ್ಗಾ ರೆಫ್ಯೂಸ್ ಮಾಡಿದ್ರು, ಅಂದರೆ ನಿರಾಕರಿಸಿದ್ರು, ಇಲ್ಲ ಇಲ್ಲ ನನಗೆ ಬೇಡ ಅಂತ. He said, ಶಬಲೆ ಬಿಲಾಂಗ್ಸ್ ಟು ದ ಗಾಡ್ ಆ್ಯಂಡ್ ಗಾಡೆಸಸ್. ಅಂದರೆ ಶಬಲೆ ಏನಿದೆ, ಹಸು ಏನಿದೆ, ಅದು ದೇವರು ಮತ್ತು ಅವರಿಗೆ ಸೇರಿತಕ್ಕದ್ದು, ಮತ್ತು ಅದನ್ನು ಮಿಸ್ಯೂಸ್ ಮಾಡಬಾರ್ದು, ಬೇರೆ ತರಹದ್ದು ನಾವು ಅದನ್ನು ಪಡ್ಕೋಬಾರ್ದು ಅಂತ ಋಷಿಗಳು ಹೇಳಿದ್ರು ರಾಜನಿಗೆ. ಕೌಶಿಕ ಡಿಸೈಡೆಡ್ ಟು ಟೇಕ್ ಶಬಲೆ ಬೈ ಫೋರ್ಸ್. He put a rope around Shabale's neck and dragged her, but she was not willing to go with the king. ಸೊ ಇಲ್ಲಿ ಒಂದು ಪಿಕ್ಚರನ್ನು ನೋಡ್ಬೋದು ನಾವು. ಇಲ್ಲಿ ಸೇಜ್ ವಶಿಷ್ಠ ಏನಿದ್ದಾರೆ ಇಲ್ಲಿ ನಿಂತ್ಕೊಂಡಿದ್ದಾರೆ, ಇಲ್ಲಿ ಶಬಲೆ ನಿಂತ್ಕೊಂಡಿದೆ, ಮತ್ತು ಇಲ್ಲಿ ರಾಜ ಕೌಶಿಕ ಅನ್ನೋರು ನಿಂತ್ಕೊಂಡಿದ್ದಾರೆ. ಸೊ ವಿವರ್ಸ್ ನಾವು ನೋಡ್ಬೋದು. ರಾಜ ಏನು ಮಾಡಿದ್ರು, ಕೌಶಿಕ ಅನ್ನೋರು ಶಬಲೆನ ನಾನು ಪಡ್ಕೊಳ್ಳೇಬೇಕು ಅಂತ ಬೈ ಫೋರ್ಸ್ ಆಗಿ ಶಬಲೆನ ಪಡ್ಕೊಳ್ಳೋಕ್ಕೆ ಬಂದರು. ಈ ಪುಟ್ ಎ ರೋಪ್ ಅರೌಂಡ್ ಎ ಶಬಲೆಸ್ ನೆಕ್ ಆ್ಯಂಡ್ ಡ್ರ್ಯಾಗ್ಡ್ ಹರ್. ಒಂದು ದಾರವನ್ನು ಹಾಕಿ ನೆಕ್ಕಿಗೆ, ಅಂದರೆ ಕತ್ತಿಗೆ ಒಂದು ದಾರವನ್ನು ಕಟ್ಬಿಟ್ಟು ಎಳೆಯೋದಕ್ಕೆ ಪ್ರಯತ್ನ ಮಾಡಿದ್ರು. ಡ್ರ್ಯಾಗ್ ಅಂದರೆ ಎಳೆಯೋದು. ಬಟ್ ಶಿ ವಾಸ್ ನಾಟ್ ವಿಲ್ಲಿಂಗ್ ಟು ಗೋ ವಿತ್ ದ ಕಿಂಗ್. ಶಬಲೆ ಏನಿದೆ, ನಾನು ಕಿಂಗ್ ಜೊತೆಲಿ ಹೋಗಲ್ಲ ಅಂತ ಹೇಳ್ತು. ಶಬಲೆ ಸಾ ಹರ್ ಮಾಸ್ಟರ್ಸ್ ಹೆಲ್ಪ್ಲೆಸ್ನೆಸ್. ಶಿ ಡಿಸೈಡೆಡ್ ಟು ಟೀಚ್ ಕೌಶಿಕ ಎ ಲೆಸನ್. ಶಿ ಫ್ರೀಡ್ ಹರ್ ಸೆಲ್ಫ್, ರ್ಯಾನ್ ಆ್ಯಂಡ್ ಸ್ಟುಡ್ ನೆಕ್ಸ್ಟ್ ಟು ವಶಿಷ್ಠ. ಶಬಲೆ ಏನು ಮಾಡ್ತು, ತನ್ನ ಮಾಸ್ಟರ್ ಹೀಗೆ ಹೆಲ್ಪ್ಲೆಸ್ ಆಗಿ ನಿಂತಿರೋದನ್ನು ನೋಡಿತು. ಶಬಲೆ ಹಸು ಏನು ಮಾಡ್ತು, ಒಂದು ಪಾಠವನ್ನು ಕಲಿಸ್ಲೇಬೇಕು ಈ ರಾಜನಿಗೆ ಅಂತ ಡಿಸೈಡ್ ಮಾಡ್ತು. ಟೀಚ್ ಎ ಕೌಶಿಕ ಎ ಲೆಸನ್ ಅಂದರೆ ಒಂದು ಪಾಠವನ್ನು ಕಲಿಸ್ಲೇಬೇಕು
ಈ ಕೌಶಿಕ ರಾಜನಿಗೆ ಅಂತ ಹೇಳ್ಕೊಳ್ತು. ಕೌಶಿಕ ಮತ್ತು ರಾಜ ಮತ್ತು ಸ್ವಾಮೀಜಿ ಏನಿದ್ರು ಅವರು ಇಲ್ಲಿ ನಿಂತಿದ್ದಾರಲ್ಲ, ಅವ್ರ ಬ್ಯಾಕ್ ಸೈಡ್ ಬಂದು ಶಬಲೆ ನಿಂತ್ಕೊಳ್ತು. ಶಿ ಅಂಡರ್ವೆಂಟ್ an amazing change. Fire gushed out of her eyes, her head and neck grew longer. ಫೈರ್ ಗೆಸ್ಟ್ ಬೆಂಕಿಯನ್ನು ತನ್ನ ಕಣ್ಣಿಂದ ಬೆಂಕಿಯನ್ನು ಅದನ್ನು ಬೆಂಕಿ ಪ್ರೊಡ್ಯೂಸ್ ಮಾಡ್ತು, ಅಂದರೆ ಬೆಂಕಿನ ತಕ್ಕೊಳ್ತು. ಹರ್ ಹೆಡ್ ಆ್ಯಂಡ್ ನೆಕ್ ಗ್ರೀವ್ ಲಾರ್ಜರ್. ನೆಕ್ ಮತ್ತು ಏನು ತಲೆ ಮತ್ತು ಕತ್ತೇನಿದೆ ಅದು ಉದ್ದಕ್ಕಾಗಿ ಮಾಡ್ತು. ಬಾಲ್ಸ್ ಆಫ್ ಫೈರ್ ಕಮ್ ಔಟ್ ಆಫ್ ಹರ್ ಟೇಲ್. ತನ್ನ ಬಾಲದಿಂದ ಒಂದು ಬೆಂಕಿ ಬಾಲ್ ಥರ ಮಾಡಿ ಅದು ಎಸೆಯೋಕ್ಕೆ ಸ್ಟಾರ್ಟ್ ಮಾಡ್ತು. ಮೆನಿ ಸೋಲ್ಜರ್ಸ್ ಕಮ್ ಔಟ್ ಆಫ್ ಫ್ರಮ್ ಹರ್ ಮೌತ್. ಶಬಲೆ ಮೌತಿಂದ ಅಂದರೆ ಶಬಲೆ ಬಾಯಿಯಿಂದ ತುಂಬ ಜಾಸ್ತಿ ಸಿಪಾಯಿಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಅಂಡರ್ ಆ್ಯಂಡ್ ಹರ್ ಸೈಡ್ಸ್ ದೀಸ್ ಸೋಲ್ಜರ್ಸ್ ಚೇಸ್ಡ್ ಕೌಶಿಕ ಆ್ಯಂಡ್ ಹೀಸ್ ಮೆನ್ ಔಟ್ ಆಫ್ ದ ಆಶ್ರಮ್, ಬಟ್ ದೇ ಡಿಡ್ ನಾಟ್ ಕಿಲ್ ಎನಿವನ್. ಕೌಶಿಕ ಏನು ಸೋಲ್ಜರ್ಸ್ ಇದ್ದರು ಅವ್ರ ಸೋಲ್ಜರ್ಸ್ ಮತ್ತು ಈ ಶಬಲೆ ಸೋಲ್ಜರ್ಸ್ ಇಬ್ಬರು ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಯಾರಿಗೂ ಕಿಲ್ ಮಾಡಿಲ್ಲ, ಅಂದರೆ ಯಾರಿಗೂ ಸಾಯಿಸೋದಿಲ್ಲ, ಆ ಥರ ಅದು ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ವಿ ಕ್ಯಾನ್ ಸಿ ದಿಸ್ ಇನ್ ದಿಸ್ ಪಿಕ್ಚರ್. ಕೌಶಿಕ ಶಬಲೆ ಏನಿದೆ ಅದು ತನ್ನ ಪ್ರಯತ್ನದಿಂದ ಏನು ಸೋಲ್ಜರ್ಸನ್ನು ಪ್ರೊಡ್ಯೂಸ್ ಮಾಡಿಬಿಟ್ಟು ಇಲ್ಲಿ ಒಂದು ಯುದ್ಧವನ್ನು ನೋಡ್ಬೋದು ನಾವು, ಅಲ್ವಾ? ಕೌಶಿಕ ರಿಯಲೈಸ್ ದಟ್ ಹೀ was not powerful enough and could not win anything by force. ಕೌಶಿಕ ರಾಜ ಏನು ಮಾಡ್ದ, ಅದಕ್ಕೆ ಗೊತ್ತಾಯಿತು ನನ್ನ ಫೋರ್ಸಿಂದ ಯಾವುದೇ ಇದಿರಲಿ ನಾವು ಪಡ್ಕೊಳ್ಳೋಕ್ಕಾಗೋದಿಲ್ಲ, ಬೈ ಫೋರ್ಸ್ ನಾವು ಅದನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ರಾಜನಿಗೆ ನೆನಪಾಯಿತು. ಹೀ ಲೆಫ್ಟ್ ಹೀಸ್ ಕಿಂಗ್ಡಮ್ ಆ್ಯಂಡ್ ವೆಂಟ್ ಇನ್ ಟು ದ ಫಾರೆಸ್ಟ್ ಟು ಬಿಕಮ್ ಎ ಸೇಜ್. ಆವಾಗ ರಾಜ ಏನು ಮಾಡಿದ್ರು, ತನ್ನ ಸಾಮ್ರಾಜ್ಯಕ್ಕೆ ಹಿಂತಿರುಗಿಬಿಟ್ಟು ಫಾರೆಸ್ಟಿಗೆ ಅವರು ತನ್ನ ಋಷಿಯಾಗಿ ಮಾಡ್ಕೊತೀನಿ ಅಂತ ಫಾರೆಸ್ಟಿಗೆ ಅಂದರೆ ಕಾಡಿಗೆ ಹೋದರು. ಆಫ್ಟರ್ ಮೆನಿ ಇಯರ್ಸ್ ಆಫ್ ಪ್ರೇಯರ್ ಆ್ಯಂಡ್ ಮೆಡಿಟೇಷನ್ ಹಿ ಬಿಕೇಮ್ ಎ ಟ್ರೂ ಸೇಜ್. ತುಂಬ ಜಾಸ್ತಿ ವರ್ಷಗಳಾದ ನಂತರ ಮೆಡಿಟೇಷನ್ ಮಾಡಿ ಕೌಶಿಕ ಅನ್ನೋರು ಕೌಶಿಕ ಬಿಕೇಮ್ ದ ಸೇಜ್, ಅಂದರೆ ಅವರು ಋಷಿಗಳಾದರು. ಆ್ಯಂಡ್ ಕೇಮ್ ಟು ಬಿ ಕಾಲ್ಡ್ ವಿಶ್ವಾಮಿತ್ರ. ವಿಶ್ವಾಮಿತ್ರ ಮೀನ್ಸ್ ದ ಫ್ರೆಂಡ್ ಆಫ್ ವರ್ಲ್ಡ್. ಅವರು ಸೇಜ್ ಆದ ಮೇಲೆ ಅವರಿಗೆ ವಿಶ್ವಾಮಿತ್ರ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಪ್ಪ ವಿಶ್ವಾಮಿತ್ರ ಅಂದರೆ ಅಂತ ಅದ್ರದ್ದು ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ, ವಿಶ್ವಾಮಿತ್ರ ಮೀನ್ಸ್ ದ ಫ್ರೆಂಡ್ ಆಫ್ ದ ವರ್ಲ್ಡ್, ದ ಫ್ರೆಂಡ್ ಆಫ್ ದ ವರ್ಲ್ಡ್. ಸೊ viewers, you have watched my video. Please like, share and subscribe to my channel. Thank you.